ನಟ ದರ್ಶನ್ ಗ್ಯಾಂಗ್ ಮೇಲೆ ಮತ್ತೊಂದು ಅನುಮಾನ ಸೃಷ್ಟಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ನಟ ದರ್ಶನ್ ಗ್ಯಾಂಗ್ ಮೇಲೆ ಮತ್ತೊಂದು ಅನುಮಾನ ಸೃಷ್ಟಿಯಾಗಿದೆ. ದರ್ಶನ್ ಮಾಜಿ ಮ್ಯಾನೇಜರ್ ಅವರ ಬಗ್ಗೆ ಒಂದು ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 5 ವರ್ಷದಿಂದ ಮಲ್ಲಿಕಾರ್ಜುನ್ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಮಲ್ಲಿಕಾರ್ಜುನ್ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಬದುಕಿದ್ದಾನ ಅಥವಾ ಕೊಲೆಯಾಗಿದ್ದಾನ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಮೂಡ್ತಾ ಇದೆ. 2011 ಹಾಗೆ 2018ರವರೆಗೂ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ ಆಗಿದ್ರು. 2018ರಿಂದ ಏಕಾಏಕಿ ಮಲ್ಲಿಕಾರ್ಜುನ್ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಒಟ್ಟಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದಂತಹ ಮಲ್ಲಿಕಾರ್ಜುನ್ ಬಗ್ಗೆ ಈಗ ಸಂಶಯವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಒಟ್ಟಾರೆ ಈ ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿ 5 ವರ್ಷದಿಂದ ನಾಪತ್ತೆಯಾಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಆದರೆ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಇದೀಗ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 5 ವರ್ಷದಿಂದ ನಾಪತ್ತೆಯಾಗಿದ್ದಂತಹ ವ್ಯಕ್ತಿ ಈಗ ಬದುಕಿದ್ದಾನ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಒಂದು ಕಡೆ ಮಲ್ಲಿಕಾರ್ಜುನ್ ಕಾಣೆಯಾಗಿದ್ದಾರೆ, ಹಾಗಾಗಿ ಕೊಲೆ ಏನಾದ್ರೂ ಆಗಿದ್ದಾನ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. 2011ರಿಂದ 2018ರವರೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ PA ಆಗಿ, ಪರ್ಸನಲ್ ಅಸಿಸ್ಟೆಂಟ್ ಆಗಿ ಏನೊಂದು ಮ್ಯಾನೇಜರ್ ಕೆಲಸವನ್ನ ಮಾಡಿಕೊಂಡಿದ್ರು. ಅವರು ನಾಪತ್ತೆಯಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ರೇಣುಕಾಸ್ವಾಮಿ ಕೊಲೆಗೆ ತಳುಕು ಹಾಕುವಂತಹ ಪ್ರಯತ್ನವನ್ನ ಎಲ್ಲೊಂದು ಕಡೆ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಸಂಶಯ ಕೂಡ ಮೂಡ್ತಾ ಇರುವಂತಹದ್ದು. ನಟ ಅವರ ಮಾಜಿ PA ಮಲ್ಲಿಕಾರ್ಜುನ್ ವಿರುದ್ಧ ಮತ್ತೊಂದು ಕಡೆ ನಟ ಅರ್ಜುನ್ ಸರ್ಜಾ ಅವರು ದೂರನ್ನ ಕೂಡ ದಾಖಲಿಸಿದ್ದಾರೆ. ಹಾಗೇನೆ ಅವರಿಗೆ ವಾರೆಂಟ್ ಅನ್ನ ಜಾರಿಗೊಳಿಸಲು ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದಾರೆ. 5 ವರ್ಷದಿಂದ ಏನೊಂದು ನಾಪತ್ತೆಯಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಅರ್ಜುನ್ ಸರ್ಜಾ ಅವರು ದೂರನ್ನ ದಾಖಲಿಸಿದ್ದಾರೆ. ಅವರಿಗೆ ಒಂದು ವಾರೆಂಟ್ ಅನ್ನ ಜಾರಿಗೊಳಿಸಲು ನ್ಯಾಯಾಲಯಕ್ಕೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಪ್ರೇಮ ಬರಹ ಚಿತ್ರದ ವಿತರಣೆ ಸಂಬಂಧ ಶ್ರೀ ಕಾಲಕಾಲೇಶ್ವರ ಎಂಟರ್ಪ್ರೈಸಸ್ ಕಂಪನಿ ಮಾಲೀಕ ಹಾಗೆಯೇ ಮೂಲತಃ ಗದಗ ಜಿಲ್ಲೆಯ ಮಲ್ಲಿಕಾರ್ಜುನ್ ಅಂತ ಇದೀಗ ತಿಳಿದು ಬಂದಿದೆ. 1 ಕೋಟಿ ರೂಪಾಯಿ ಮೊತ್ತದ ಚೆಕ್ ಬೌನ್ಸ್ ಆಗಿದ್ದು 7 ವರ್ಷಗಳಿಂದ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಒಟ್ಟಾರೆ 5 ವರ್ಷ ಅಥವಾ 7 ವರ್ಷದಿಂದ ಅವರು ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಅರ್ಜುನ್ ಸರ್ಜಾ ಅವರು ದೂರನ್ನ ಕೂಡ ದಾಖಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಶ್ವಥ್. ಏನಿದೊಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಒಂದು ಕಡೆ ಪ್ರಕರಣ ನಡೀತಾ ಇರುವಂತದ್ದು. ಇದರ ಜೊತೆಗೆ 5 ವರ್ಷದ ಹಿಂದೆ ಏನು ನಾಪತ್ತೆಯಾಗಿದ್ದಂತಹ ಮಾಜಿ ಮ್ಯಾನೇಜರ್ ಬಗ್ಗೆ ಈಗ ಒಂದು ವಿಷಯ ಹೊರಗಡೆ ಬರ್ತಾ ಇರುವಂತದ್ದು. ವಿಷಯ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಏನು ಮಲ್ಲಿಕಾರ್ಜುನ್ ಅವರು ಕಾಣೆಯಾಗಿದ್ದಾರೆ, ಹಾಗಿದ್ದಾಗ ಅವರು ಕೊಲೆಯಾಗಿದ್ದಾರಾ ಅಥವಾ ಬದುಕಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲೋ ಒಂದು ಕಡೆ ಉದ್ಭವ ಆಗ್ತಾ ಇದೆ. ಯಾಕೆ ಈ ವಿಚಾರವನ್ನ ಒಂದು ತಳುಕು ಹಾಕುವಂತ ಪ್ರಯತ್ನ ಮಾಡ್ಲಾಗ್ತಾ ಇದೆ ಅಂತ? ಪಲ್ಲವಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಕೂಡ ಎದ್ದಿರುವಂತದ್ದು. ಯಾಕೆಂತಂದ್ರೆ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಏನಂತಂದ್ರೆ ಮಲ್ಲಿಕಾರ್ಜುನ್ ಅಂದ್ರೆ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದಂತಹ ಮಲ್ಲಿಕಾರ್ಜುನ್, ಆತ ಕೂಡ ಸುಮಾರು 4-5 ವರ್ಷಗಳಿಂದ ಆತ ಕೂಡ ತಲೆಮರೆಸಿಕೊಂಡಿದ್ದಾನೆ. ಮತ್ತೆ ಆತ ಎಲ್ಲಿದ್ದಾನೆ ಏನು ಎತ್ತ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ ಅಂತೇಳಿ ಈಗ
ಈಗ ಎದ್ದಿರುವಂತಹ ಒಂದು ಸುದ್ದಿ. ಸೊ ಹಾಗಾಗಿ ಈ ಎಲ್ಲಾ ಪ್ರಕರಣಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲೂ ಕೂಡ ಲಾಕ್ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮಲ್ಲಿಕಾರ್ಜುನ್ ಅಂದ್ರೆ ಈ ಹಿಂದೆ ಸುಮಾರು ದರ್ಶನ್ ಜೊತೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಪ್ರೇಮ ಬರಹ ಅಂತೇಳಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಅಂದ್ರೆ ಏನು ಅರ್ಜುನ್ ಸರ್ಜಾ ಅವರ ಬ್ಯಾನರ್ ನಡಿಯಲ್ಲಿ ಪ್ರೇಮ ಬರಹ ಅಂತೇಳಿ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವರ ಮಗಳು ಕೂಡ ಆಕ್ಟ್ ಮಾಡಿದ್ರು ಹೀರೋಯಿನ್ ಆಗಿ. ಸೊ ಆ ಒಂದು ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ದರ್ಶನ್ ಅವರು ಕೂಡ ಆಕ್ಟ್ ಮಾಡಿದ್ರು. ಆ ಸಿನಿಮಾದಲ್ಲಿ ಸುಮಾರು 1 ಕೋಟಿ ಸಂಭಾವನೆಯನ್ನ ಏನು ಮಲ್ಲಿಕಾರ್ಜುನ್ ಅವರು ತೆಗೆದುಕೊಂಡಿದ್ರು ದರ್ಶನ್ ಅವರ ಹೆಸರು ಹೇಳ್ಕೊಂಡು ಅಂತ ಹೇಳಿ ಒಂದಷ್ಟು ಸುದ್ದಿ ಕೂಡ ಸುದ್ದಿ ಚರ್ಚೆ ಆಗಿತ್ತು. ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಧ್ರುವ ಸರ್ಜಾ ಜೊತೆಗೆ ಅರ್ಜುನ್ ಸರ್ಜಾ ಇವರೆಲ್ಲರೂ ಕೂಡ ಒಂದಷ್ಟು ಮನಸ್ತಾಪ ಕೂಡ ಆಗಿತ್ತು. ಆದ್ರೆ ಇಲ್ಲಿ ಏನಂತಂದ್ರೆ ಮಲ್ಲಿಕಾರ್ಜುನ್ ಅಂದ್ರೆ ಇವರ ಬಳಿ ಹಣವನ್ನು ತೆಗೆದುಕೊಂಡಂತಹ ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಕರಣ ಈಗ ಗಂಭೀರತೆಯನ್ನ ಕೂಡ ಪಡೆದುಕೊಳ್ತಾ ಇದೆ. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಅವರ ಫ್ಯಾಮಿಲಿ ಕೂಡ ಈಗ ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಧ್ವನಿ ಎತ್ತುವಂತ ಒಂದು ಕೆಲಸವನ್ನ ಈಗ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಅವರು ಊರಲ್ಲಿ ಇದಾರ ಅಥವಾ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆ ಕೂಡ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನಾದ್ರು ದರ್ಶನ್ ಏನಾದ್ರು ಏನು ಮಲ್ಲಿಕಾರ್ಜುನ್ ಅವರ ಏನಾದ್ರು ಸೇಮ್ ಇದೇ ರೀತಿ ರೇಣುಕಾ ಸ್ವಾಮಿ ಅವರಿಗೆ ಮಾಡದಂತೆ ಏನಾರ ಮಾಡ್ಬಿಟ್ರ ಅಥವಾ ಬೇರೆ ಏನಾರ ಆಯ್ತಾ ಅನ್ನೋದ್ರ ಬಗ್ಗೆನೂ ಈಗ ತನಿಖೆ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಕೂಡ ಈಗ ಗಂಭೀರವಾಗಿದೆ ಅಂತ ಹೇಳಿ. ಇನ್ನು ಮಲ್ಲಿಕಾರ್ಜುನ್ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ ಈತ ಏನು ಗದಗ ಮೂಲದವನು ಅಂತ ಹೇಳಿ ಈಗ ಗೊತ್ತಾಗಿರುವಂತದ್ದು. ಜೊತೆಗೆ ಈ ತೂಗುದೀಪ ಡಿಸ್ಟ್ರಿಬ್ಯೂಟರ್ ವ್ಯವಹಾರವನ್ನ ಕಂಪ್ಲೀಟ್ ಆಗಿ ಈತನೇ ನೋಡ್ಕೊಂತಾ ಇದ್ದ. ಅಂದ್ರೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ವ್ಯವಹಾರ ಏನಿತ್ತು ಅದೆಲ್ಲವನ್ನೂ ಕೂಡ ಈತ ನೋಡ್ಕೊಂತಾ ಇದ್ದ. ಈತ ಸುಮಾರು 2018ರಿಂದ ಇಲ್ಲಿವರೆಗೂ ಕೂಡ ನಾಪತ್ತೆ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರೋದು. ಯಾಕೆಂತಂದ್ರೆ ಈ ಒಂದು ಪ್ರಕರಣ ಯಾಕೆಂತಂದ್ರೆ ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಅದು ಅರ್ಜುನ್ ಸರ್ಜಾ ಅವರು ಅದನ್ನ ಆ ಒಂದು ವಿಚಾರವನ್ನ ಅಷ್ಟು ದೊಡ್ಡದಾಗಿ ಮಾಡ್ಕೊಂಡಿಲ್ಲ. ಯಾಕೆಂತಂದ್ರೆ ಏನೋ ಒಂದು ಆ ದರ್ಶನ್ ಅವ್ರಿಗೆ ಒಂದು ಇಮೇಜ್ ಇತ್ತು, ಜೊತೆಗೆ ದರ್ಶನ್ ಅವ್ರ ಬಗ್ಗೆ ಒಂದಷ್ಟು ಅಭಿಮಾನ ಕೂಡ ಇತ್ತು. ಸೊ ಹಾಗಾಗಿ ಕೇವಲ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ನಮ್ಮಿಬ್ಬರ ಅಂದ್ರೆ ನಾವಿಬ್ಬರು ಯಾಕೆ ಒಂದು ಮನಸ್ತಾಪ ಮಾಡ್ಕೊಳ್ಬೇಕು ಅಂತ ಹೇಳಿ ಅರ್ಜುನ್ ಸರ್ಜಾ ಅವರು ಕೂಡ ಆ ಒಂದು ಕೇಸನ್ನ ಕೂಡ ಅಷ್ಟಾಗಿ ಅದನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಮಾಡ್ಕೊಂಡಿಲ್ಲ. ಆದ್ರೆ ಇಲ್ಲಿ ಏನಂತಂದ್ರೆ ಮಲ್ಲಿಕಾರ್ಜುನ್ ಅವರು ಏನು ಅರ್ಜುನ್ ಸರ್ಜಾ ಅವರ ಬಳಿ ಸುಮಾರು 1 ಕೋಟಿ ಹಣವನ್ನ ತೆಗೆದುಕೊಂಡು ಸ್ವತಃ ದರ್ಶನ್ ಅವ್ರಿಗೂ ಕೂಡ ಕೊಟ್ಟಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು. ಸೊ ಹಾಗಾಗಿ ಆ ಪ್ರಕರಣದಲ್ಲಿ ಈಗ ಎಲ್ಲ ಒಂದ್ ಕಡೆ ಮಲ್ಲಿಕಾರ್ಜುನ್ ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗುತ್ತೆ. ಜೊತೆಗೆ ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗುತ್ತೆ ಪಲ್ಲವಿ. ಹಾಗಿದ್ರೆ ಈಗ ಮಲ್ಲಿಕಾರ್ಜುನ್ ಏನು 5 ವರ್ಷಗಳಿಂದ ಒಂದು ನಾಪತ್ತೆ ಆಗಿದ್ರು, ಹಾಗಿದ್ರೆ ಹುಡುಕಾಟವನ್ನ ನಡೆಸೋದಿಕ್ಕೆ ಯಾವುದೇ ಪ್ರಯತ್ನ ಮಾಡಿರ್ಲಿಲ್ವಾ ಅಥವಾ ಮಲ್ಲಿಕಾರ್ಜುನ್ ಮೇಲೆ ಯಾವುದೇ ಕಂಪ್ಲೇಂಟ್ ಏನು ಲಾಡ್ಜ್ ಆಗಿಲ್ವಾ? ಅಂದ್ರೆ ನಟ ಅರ್ಜುನ್ ಸರ್ಜಾ ಅವರು ಬಿಟ್ರೆ ಮತ್ತೆ ಯಾರು ಅವರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದಾರೆ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗೇನೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಫ್ಯಾಮಿಲಿಯನ್ನ ಏನಾದರೂ ಮೀಟ್ ಮಾಡಿರುವಂಥದ್ದು, ಅವರೇನಾದರೂ ಮಾಹಿತಿಯನ್ನ ಕೊಟ್ಟಿರುವಂಥದ್ದು, ಯಾಕೆಂದ್ರೆ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಆದರೂ ಕೂಡ ಒಂದು ತನ್ನ ಮನೆಯವರು ಕಳೆದು ಹೋಗಿದ್ದಾರೆ ಅಥವಾ ಕಾಣೆ ಆಗಿದ್ದಾರೆ ಅನ್ನುವಂಥ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿರ್ತಾರೆ. ಯಾಕೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಹೆಸರು ಕೇಳಿ ಬರ್ತಾ ಇದೆ? ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಈಗ ಯಾಕೆ ಈ ಒಂದು ಪ್ರಕರಣ ಬಯಲಿಗೆ ಬರ್ತಾ ಇದೆ ಅಂತಂದ್ರೆ 2018ರಿಂದಲೂ ಕೂಡ ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಅವತ್ತು ಅದ್ ರಾತ್ರೋರಾತ್ರಿ ಏನು ಅಂದ್ರೆ ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಒಂದು ಪತ್ರವನ್ನ ಬರೆದಿಟ್ಟು ಆತ ಏನು ಮನೆಯಿಂದ ಹೊರಟುವಂತ ವ್ಯಕ್ತಿ ಇಲ್ಲಿವರೆಗೂ ಕೂಡ ಆತ ಪತ್ತೆ ಆಗಿಲ್ಲ. ಸೊ ಹಾಗಾಗಿ ಈ ಒಂದು ವಿಚಾರ ಯಾಕೆ ಇಷ್ಟು ಗೌಪ್ಯವಾಗಿದೆ ಅನ್ನೋದು ಕೂಡ ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರೋದು. ಯಾಕೆಂತಂದ್ರೆ ಈಗ ಸ್ವತಃ ದರ್ಶನ್ ಅವರ ಮ್ಯಾನೇಜರ್, ಯಾಕೆಂದ್ರೆ ಆ ಒಂದು ಅಂದ್ರೆ ಪ್ರೇಮ ಬರಹ ಸಿನಿಮಾ ಏನು ರಿಲೀಸ್ ಆಯ್ತು, ರಿಲೀಸ್ ಆದ್ಮೇಲೆ ಈ ಒಂದು ವಿಚಾರ ಕೂಡ ಬಯಲಿಗೆ ಬಂತು. ಅದಾದ ನಂತರ ಅದು ಅಲ್ಲಿಗೆ ತಣ್ಣಗಾಗಿ ಹೋಗ್ಬಿಡ್ತು, ಕಂಪ್ಲೀಟ್ ಆಗಿ ಈ ವಿಚಾರ ಹೊರಗಡೆ ಬರ್ಲೇ ಇಲ್ಲ. ಈಗ ಈ ಒಂದು ಪ್ರಕರಣ ಈಗ ಬಯಲಿಗೆ ಬರ್ತಾ ಇರೋಂಥದ್ದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈಗ ಏನು ಸೇಮ್ ರೇಣುಕಾ ಸ್ವಾಮಿ ಅವರ ಪರಿಸ್ಥಿತಿ ಹೇಗಾಯ್ತು, ಸೊ ಅದೇ ಪರಿಸ್ಥಿತಿ ಏನಾದ್ರೂ ಮಲ್ಲಿಕಾರ್ಜುನ್ ಅವ್ರಿಗೂ ಆಯ್ತಾ ಅನ್ನೋದು ಕೂಡ ಇಲ್ಲಿರುವಂತಹ ಒಂದಷ್ಟು ಪ್ರಶ್ನೆ. ಸೊ ಹಾಗಾಗಿ ಸಾಕಷ್ಟು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಿರೋಂಥದ್ದು. ಸೊ ಈಗ ಮಲ್ಲಿಕಾರ್ಜುನ್ ಅವರ ಪತ್ನಿ ಅಥವಾ ಅವರ ಕುಟುಂಬ ಇದ್ರ ಬಗ್ಗೆ ಈಗ ಏನು ಧ್ವನಿ ಎತ್ತುವಂತ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಏನಂತಂದ್ರೆ ಪೊಲೀಸರು ಈಗಾಗಲೇ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ ಮಲ್ಲಿಕಾರ್ಜುನ್ ಅವರ ವಿಚಾರವನ್ನ ಏನಾದ್ರು ಇಂಟ್ರಾಗೇಷನ್ ಮಾಡ್ತಾರ ಅಥವಾ ಆ ವಿಚಾರವನ್ನ ಏನು ತನಿಖೆಯನ್ನ ಮಾಡ್ತಾರ ಅನ್ನೋದ್ರ ಬಗ್ಗೆನೂ ಈಗ ಮುಂದಿನ ದಿನಗಳಲ್ಲಿ ಅದ್ರ
ಗೊತ್ತಾಗ್ಬೇಕಾಗುತ್ತೆ ಪಲ್ಲವಿ. ಎಸ್, ಅದೇ ರೀತಿ ನಾವೀಗ ನೋಡೋದಾದ್ರೆ ಮಲ್ಲಿಕಾರ್ಜುನ್ ಒಂದು ವೇಳೆ ನಾಪತ್ತೆ ಆಗಿದ್ದು ಕೊಲೆಯಾಗಿದ್ದಾರೆ ಅನ್ನುವಂತಹ ವಿಚಾರ ಏನಾದ್ರೂ ಲಭ್ಯ ಆಯ್ತು ಅಂತಂದ್ರೆ ಮುಂದಿನ ತನಿಖೆ ಹಂತ ಯಾವ ರೀತಿ ಆಗಿರ್ಬೋದು, ಹಾಗೇನೆ ಬದುಕಿದ್ರೆ ಯಾವ ಒಂದು ಹಂತಕ್ಕೆ ತಲುಪುವಂತಹ ಸಾಧ್ಯತೆ ಇದೆ ಅಂತ ಈ ಕೇಸ್? ಪಲ್ಲವಿ, ಇಲ್ಲಿ ಒಂದು ವಿಚಾರವನ್ನ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಯಾಕೆಂತಂದ್ರೆ 2018ರಿಂದ ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಏನು ಎತ್ತ, ಅವ್ರ ಮನೆಯವರ ಸಂಪರ್ಕದಲ್ಲಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಮೊದಲಿಗೆ ತನಿಖೆ ಆಗ್ಬೇಕಾಗುತ್ತೆ. ಜೊತೆಗೇನಂತಂದ್ರೆ ಒಂದು ವೇಳೆ ಏನಾದ್ರೂ ಅವ್ರ ಸಂಪರ್ಕದಲ್ಲಿ ಇತ್ತು ಅಂತಂದ್ರೆ ಈ ವಿಚಾರ ಅಷ್ಟು ದೊಡ್ಡ ಮಟ್ಟದಲ್ಲಿ ವಿಚಾರ ಆಗಲ್ಲ. ಆದ್ರೆ ಇಲ್ಲಿ ಅವರ ಮನೆಯವ್ರನ್ನ ನಾವೀಗ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಅವ್ರ ಮನೆಯವ್ರಿಗೆ ಏನಾದ್ರು ಇವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಇಲ್ವಾ? ಯಾಕೆಂದ್ರೆ ಇಲ್ಲಿ 1 ಕೋಟಿ ಹಣವನ್ನ ತೆಗೆದುಕೊಂಡು ಹೋಗಿದ್ದಾನೆ ಅನ್ನೋ ಒಂದು ಆರೋಪ ಮಲ್ಲಿಕಾರ್ಜುನ್ ಮೇಲೆ ಇರುವಂತದ್ದು. ಸೊ ಹಾಗಾಗಿ ಹಣದ ವ್ಯವಹಾರ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಮರ್ಯಾದೆ ಪ್ರಶ್ನೆ ಕೂಡ ಆಗಿರುತ್ತೆ. ಸೊ ಹಾಗಾಗಿ ದರ್ಶನ್ ಅವ್ರಿಗೆ ಮುಖವನ್ನ ತೋರಿಸ್ತಲೇ ನಾನು ಅಂದ್ರೆ ದರ್ಶನ್ ಅವರ ಹೆಸರಲ್ಲಿ ಈ ತರ ವಂಚನೆ ಮಾಡಿದ್ದೀನಿ ಅನ್ನೋ ಒಂದು ಗಿಲ್ಟ್ ಕೂಡ ಮಲ್ಲಿಕಾರ್ಜುನ್ ಕೂಡ ಇರುತ್ತೆ. ಆ ರೀತಿ ಏನಾದ್ರು ಮಾಡಿದ್ರೆ, ಒಂದು ವೇಳೆ ಏನಾದ್ರೂ ಮನೆಯಿಂದ ಹೊರಟಂತ ವ್ಯಕ್ತಿ ಏನಾದ್ರೂ ನಾಪತ್ತೆ ಆಗಿದ್ದಾನೆ ಅಥವಾ ಬೇರೆ ಏನಾದ್ರೂ ಒಂದು ಕೊಲೆ ಆಗಿರುವಂತದ್ದು ಅಥವಾ ಬೇರೆ ಏನಾದ್ರು ಒಂದು ಆಗಿದ್ರೆ ಖಂಡಿತವಾಗ್ಲೂ ಅದು ದರ್ಶನ್ ಮೇಲೆ ಬರುತ್ತೆ. ಯಾಕೆಂತಂದ್ರೆ ದರ್ಶನ್ ಮೇಲೆ ಹೇಗೆ ಬರುತ್ತೆ ಅಂತಂದ್ರೆ ಈ ರೀತಿಯಾಗಿ ಏನಾದ್ರು ಈಗ ಸೇಮ್ ರೇಣುಕಾ ಸ್ವಾಮಿ ಅವರನ್ನ ಹೇಗೆ ಹತ್ಯೆ ಮಾಡಿದ್ರು ಅದೇ ಮಾದರಿಯಲ್ಲಿ ಏನಾದ್ರೂ ಮಾಡಿದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಪ್ರಮುಖ ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಅಶ್ವಥ್. ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ 2 ಮೊಬೈಲ್ ಫೋನ್ ನಾಶ ಮಾಡಲಾಗಿದೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇರುವಂತದ್ದು. 2 ಮೊಬೈಲ್ ಅನ್ನ ಮೋರಿಗೆ ಎಸೆದಿದ್ದಾರೆ ಆರೋಪಿಗಳು ಅನ್ನುವಂತಹ ವಿಚಾರ ಇದೆ. ಒಂದು ರೇಣುಕಾಸ್ವಾಮಿಗೆ ಸೇರಿದ ಮೊಬೈಲ್ ಫೋನ್ ಅಂತ ಹೇಳಲಾಗ್ತಾ ಇದೆ, ಇನ್ನೊಂದು ಓರ್ವ ಆರೋಪಿಯ ಮೊಬೈಲ್ ಫೋನು ಅಂತ ಹೇಳಲಾಗ್ತಾ ಇದೆ. ವಿಚಾರಣೆ ವೇಳೆ ಆರೋಪಿಗಳಿಂದ ಈ ಒಂದು ಮಾಹಿತಿ ಬಹಿರಂಗವಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಏನು ರೇಣುಕಾಸ್ವಾಮಿಯ ಕೊಲೆ ನಡೆದಿದೆ, ಹಾಗೆಯೇ ಈ ಒಂದು ವಿಚಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಪವಿತ್ರ ಗೌಡ ಪ್ರಮುಖ ಆರೋಪಿಗಳಾಗಿದ್ದಾರೆ. ಇದರ ಜೊತೆಗೆ ಉಳಿದಂತಹ ಆರೋಪಿಗಳನ್ನು ಕೂಡ ಬಂಧಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಆರೋಪಿಗಳೇನೊಂದು ಬಾಯಿ ಬಿಟ್ಟಿರುವಂಥದ್ದು ವಿಚಾರ ಅಂತಂದ್ರೆ 2 ಮೊಬೈಲ್ ಫೋನ್ ಏನಿತ್ತು, ಒಂದು ಫೋನ್ ರೇಣುಕಾಸ್ವಾಮಿಯವರಿಗೆ ಸಂಬಂಧಪಟ್ಟಂತಹ ಫೋನ್ ಆಗಿತ್ತು, ಹಾಗೆಯೇ ಮತ್ತೊಂದು ಆರೋಪಿಗೆ ಸಂಬಂಧಪಟ್ಟಂತಹ ಫೋನ್ ಆಗಿತ್ತು. ಈ 2 ಮೊಬೈಲ್ಗಳನ್ನು ಅವರು ಮೋರಿಗೆ ಎಸೆದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಇದೀಗ ಪೊಲೀಸರು ಕಲೆ ಹಾಕಿದ್ದಾರೆ. ಇದಕ್ಕೆ ಏನೊಂದು ಸ್ಪಷ್ಟವಾಗಿ ಏನು ಅರ್ಥ ಆಗ್ತಿದೆ ಅಂತಂದ್ರೆ ಆ ಮೊಬೈಲ್ಗಳಲ್ಲಿ ಸಾಕಷ್ಟು ಮಾಹಿತಿ ಇದ್ದಿದ್ದ ಕಾರಣ ಪ್ರಮುಖವಾಗಿ ಆ 2 ಮೊಬೈಲ್ಗಳನ್ನು ನಾಶ ಮಾಡುವ ಪ್ರಯತ್ನವನ್ನು ನಡೆಸಲಾಗಿದೆ. ಒಂದು ವೇಳೆ ಸಿಕ್ಕಿ ಹಾಕಿಕೊಂಡ್ರೆ ಸಾಕಷ್ಟು ಎವಿಡೆನ್ಸ್ಗಳು ಅಲ್ಲಿ ಲಭ್ಯ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಕೇಸನ್ನು ಅವರು ಅಂದರೆ ಈ ಒಂದು ವಿಚಾರವನ್ನು ಅವರು ಮಾಡ್ಕೊಂಡಿದ್ದಾರೆ. ಅಂದರೆ 2 ಪ್ರಮುಖ ಮೊಬೈಲ್ಗಳನ್ನು ಮೋರಿಗೆ ಎಸೆದಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಬಹಿರಂಗವಾಗಿ ಈಗ ಹೇಳ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ವಿಚಾರಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಪೊಲೀಸರು ಮಾಡೋದಕ್ಕಿದ್ದಾರೆ. ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ 2 ಮೊಬೈಲ್ ಫೋನ್ಗಳು ನಾಶ ಮಾಡಿದ್ದೀವಿ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂಥದ್ದು. ಪೊಲೀಸರು ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸಕಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಒಂದು ರೇಣುಕಾಸ್ವಾಮಿಗೆ ಸೇರಿದ ಮೊಬೈಲ್ ಫೋನ್ ಆಗಿತ್ತು, ಅದನ್ನು ಮೋರಿಗೆ ಎಸೆದಿದ್ದಾರೆ. ಇನ್ನೊಂದು ಓರ್ವ ಆರೋಪಿಯ ಮೊಬೈಲ್ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಮೊಬೈಲ್ ಕೂಡ ಇದೀಗ ಮೋರಿಗೆ ಸೇರಿರುವಂಥದ್ದು. ಹಾಗೆಯೇ ವಿಚಾರಣೆ ವೇಳೆ ಆರೋಪಿಗಳಿಂದ ಮಾಹಿತಿ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಹಾಗೆಯೇ ಪವಿತ್ರ ಗೌಡ ಅವ್ರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ಒಟ್ಟು 17 ಮಂದಿ ಆರೋಪಿಗಳು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥದ್ದು. ಹಾಗೆಯೇ ಪೊಲೀಸ್ ಹಾಗೆ ವ್ಯಕ್ತಿಯೊಬ್ಬರನ್ನ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಅರೆಸ್ಟ್ ಮಾಡಲಾಗಿದೆ. ಒಟ್ಟಾರೆ ಶೆಡ್ನಲ್ಲಿ ಏನೋ ಒಂದು ರೇಣುಕಾಸ್ವಾಮಿಯ ಕೊಲೆ ಮಾಡಲಾಗಿತ್ತು. ಚಿತ್ರದುರ್ಗದಿಂದ ಕರೆತಂದು ಬೆಂಗಳೂರಿನಲ್ಲಿರುವಂತಹ ಒಂದು ಶೆಡ್ನಲ್ಲಿ ಅವರನ್ನು 17 ಜನ ಆರೋಪಿಗಳು ಸೇರಿ ಕೊಲೆಯನ್ನ ಮಾಡಿದ್ದಾರೆ. ಈ ಒಂದು
ಕೇಸಲ್ಲಿ 17 ಜನ ಆರೋಪಿಗಳು ಇದ್ದಾರೆ. ಹಾಗೇನೆ ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಸ್ಥಳ ಮಹಜರನ್ನ ಮಾಡಲಾಗಿದೆ. ಎಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಆ ಒಂದು ಸ್ಥಳವನ್ನ ಮಹಜರು ನಡೆಸಲಾಗಿತ್ತು. ತದನಂತರ ಎಲ್ಲಿ ಅವರನ್ನ ಒಂದು ಕೊಲೆ ಮಾಡಲಾಗಿತ್ತು ಆ ಸ್ಥಳವನ್ನ ಕೂಡ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ವಿರುದ್ಧದ ಪ್ರಕರಣದಲ್ಲಿ ಒತ್ತಡ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ 13 ಜನ ಆರೋಪಿಗಳು ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಡಿಕೆಶಿ ಅವರು ಹೇಳ್ತಾ ಇದ್ದಾರೆ. ಪೊಲೀಸರಿಗೆ ಫ್ರೀಯಾಗಿ ಕೆಲಸ ಮಾಡಲು ಅವಕಾಶವನ್ನ ಮಾಡಿಕೊಡಬೇಕು. ಆ ದೃಷ್ಟಿಯಿಂದ ಠಾಣೆ ಬಳಿ ಶಾಮಿಯಾನವನ್ನ ಹಾಕಿದ್ದಾರೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಡಿಕೆಶಿ ಅವರು ಕೊಡ್ತಾ ಇದ್ದಾರೆ. ಮಾಧ್ಯಮದ ಮಿತ್ರರೊಂದಿಗೆ ಅವರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಪೊಲೀಸರಿಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಆಗಬಾರ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಸಾರ್ವಜನಿಕರು ಅಥವಾ ಅಭಿಮಾನಿಗಳು ಏನು ಬಂದು ಅಲ್ಲಿ ಒಂದು ಗಲಾಟೆಯನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದೊಂದು ಘಟನೆ ನಡೆಯಬಾರದು, ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತಹ ವಿಚಾರಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನವನ್ನ ಹಾಕಿಸಲಾಗಿದೆ. ಹಾಗೇನೆ ನಮ್ಮ ಗೃಹ ಸಚಿವರು ಸೇರಿ ಯಾರು ಈ ಒಂದು ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಅವರು ಕೊಡ್ತಾ ಇದ್ದಾರೆ. ನಾವು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಸಹ ಏನು ಕೊಟ್ಟಿಲ್ಲ, ಕೊಡೋದು ಇಲ್ಲವ ಅನ್ನುವಂತಹ ಪ್ರಶ್ನೆಯನ್ನ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೊದಲ ಬಾರಿಗೆ ಡಿಕೆಶಿ ಅವರು ಈ ರೀತಿಯಾಗಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಒಟ್ಟು 13 ಜನ ಆರೋಪಿಗಳು ಏನಿದ್ದಾರೆ, ಈ ಒಂದು 13 ಜನರ ವಿಚಾರವನ್ನ ಅಂದ್ರೆ ಒಂದಷ್ಟು ಮಾಹಿತಿನ ಕಲೆ ಹಾಕೋದಿಕ್ಕೆ ನಾವು ಪೊಲೀಸರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಯಾವುದೇ ಸಾಕ್ಷ್ಯಗಳು ನಾಶ ಆಗಬಾರ್ದು ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ಒಂದು ವಿಚಾರವನ್ನ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಮಾಧ್ಯಮ ಮಿತ್ರರಿಗೆ ಅವರೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪೊಲೀಸರಿಗೆ ಫ್ರೀಯಾಗಿ ಕೆಲಸ ಮಾಡೋದಿಕ್ಕೆ ನಾವು ಅವಕಾಶವನ್ನ ಕಲ್ಪಿಸಿಕೊಡಬೇಕಾಗುತ್ತೆ. ಈ ದೃಷ್ಟಿಯಿಂದ ಠಾಣೆ ಬಳಿ ಶಾಮಿಯಾನವನ್ನ ಹಾಕಿಸಲಾಗಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ಡಿಕೆಶಿ ಅವರು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗೃಹ ಸಚಿವರು ಸೇರಿ ಯಾರು ಈ ವಿಚಾರಕ್ಕೆ ಯಾರು ಹಸ್ತಕ್ಷೇಪವನ್ನ ಮಾಡೋದಿಲ್ಲ, ನಾವು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆಯನ್ನ ಕೂಡ ನಾವು ಕೊಡೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಡಿಕೆಶಿ ಅವರು ಕೊಡ್ತಾ ಇದ್ದಾರೆ. Reports that a few influential leaders, ministers are trying to talk to senior leaders and ministers like Home Minister in connection with Darshan case. No question. Even I only have not spoken. Forget the other minister. I myself have not spoken. To help Darshan. I spoke to the Q people. They said that due to media was always there in the police station, so they wanted to work very freely. That is why they have covered the police station. That's all. No, anyone can. If you have any complaint, you better go and try. If you are having any problem with the police station, you can go and try. Okay. So there are reports that a few influential leaders